ನಮಸ್ಕಾರ ವೀಕ್ಷಕರೇ, ಪವರ್ ಪಂಚ್ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸಿಂಧೂರ. ಸದ್ಯದ ರಾಜ್ಯದ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಒಂದಷ್ಟು ಡೆವಲಪ್ಮೆಂಟ್ಸ್ ಏನಾಗ್ತಾ ಇದೆ, ವಿಪಕ್ಷ ಸ್ಥಾನದಲ್ಲಿರುವಂತಹ ಬಿಜೆಪಿ ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದೆ, ಬಿಜೆಪಿ ಮನೆಯೊಂದು ಎಷ್ಟು ಬಾಗಲಾಗಿದೆ, ಇದೆಲ್ಲವೂ ಕೂಡ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸ್ತಾ ಇರುವಂತಹ ವಿಚಾರಗಳು. ಇದ್ರ ಬಗ್ಗೆ ಕೂಡ ನಾನು ಚರ್ಚೆ ಮಾಡಬೇಕಾಗಿದೆ. ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸದಾ ಹಸನ್ಮುಖಿಯಾಗಿ ಇರುವಂತಹ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಂತಹ ಹಿರಿಯರು ಆಗಿರುವಂತಹ ಹಿತೈಷಿಗಳಾಗಿರುವಂತಹ ಮಾಜಿ ಮುಖ್ಯಮಂತ್ರಿಗಳು ಡಿ ವಿ ಸದಾನಂದ ಗೌಡರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸದಾಸ್ಮಿತಾ ಅಂತ ಹೇಳಿ ಮನೆಗೆ ಹೆಸರಿಟ್ಟಿದ್ದೀರಿ, ಬಹಳ ವಿಶೇಷವಾಗಿದೆ ಹೆಸರು. ನೀವು ಕೂಡ ಸದಾ ಮಂದಸ್ಮಿತರಾಗೇ ಇರ್ತೀರಿ. ಇಂಥ ಪರಿಸ್ಥಿತಿ ಬರಲಿ, ಎಂಥ ಕ್ರೂಷಿಯಲ್ ಟೈಮ್ ಇರಲಿ, ಅದರ ಒಂದು ಇದೇನಿರಬಹುದು ಸರ್, ಅಂದರೆ ಒಂದು ಸೀಕ್ರೆಟ್ ಏನಿರಬಹುದು? ಪ್ರಾಕ್ಟಿಕಲಿ ಇದು ನನಗೂ ಗೊತ್ತಿಲ್ಲದ ಅಂತ ಒಂದು ಸಂಗತಿ. ನಮ್ಮ ದೇವರು ಕೊಟ್ಟಂಥ ಒಂದು ಆಶೀರ್ವಾದ, ನಮ್ಮ ಹಿರಿಯವರು ನನಗೆ ಕೊಟ್ಟಂಥ ಆ ಒಂದು ಭವಿಷ್ಯದಲ್ಲಿ ನೀನು ಹಿಂಗಿರು ಅಂತ ಹೇಳುವಂಥ ಅವರ ಕಲ್ಪನೆ, ಅದರಿಂದಾಗಿ ನಾನು ಸ್ವಲ್ಪ ಈ ರೀತಿ ಇದ್ದೇನೆ. ವಿಶೇಷವಾಗಿ ಒಂದು ಸಂಗತಿಯನ್ನು ನಾನು ನಿಮಗೆ ಹೇಳ್ಬೋದು. ಪ್ರಾಕ್ಟಿಕಲಿ ನಾನು ರಾಜಕಾರಣಿಯಾಗಿ ಬಂದಮೇಲೆ ದಿನನಿತ್ಯ ನಾನು ಹಲವು ಜನರನ್ನು ಭೇಟಿ ಮಾಡ್ತೀನಿ. ಎಲ್ಲರೂ ತಮ್ಮ ಸಮಸ್ಯೆಗಳನ್ನು ಹಿಡ್ಕೊಂಡು ಬರುವವರೇ ನಮ್ಮಲ್ಲಿಗಿರುವಂಥದ್ದು. ಅವರು ಯಾವುದೋ ಒಂದು ಸಮಸ್ಯೆಗಳನ್ನು ಹಿಡ್ಕೊಂಡು ಬಂದವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಅವರನ್ನು ಸ್ವೀಕಾರ ಮಾಡುವಂಥದ್ದು ಮತ್ತು ಅವರಿಗೆ ಅವರ ಪರಿಹಾರ ಮಾಡಲಿಕ್ಕೆ ಆಗದಿದ್ದರೂ ಕೂಡ ಅವರಿಗೆ ಒಳ್ಳೆಯ ರೀತಿಯಲ್ಲಿ ನನ್ನ ಒಂದು ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಈ ನಗುವು ನನಗೆ ಒಂದು ಸಹಕಾರಿಯಾಗಿದೆ. ಅದು ಪ್ರಾರಂಭ ಆದ್ದು ಕ್ರಮೇಣ ಈಗ ಒಂದು ರೀತಿಯಲ್ಲಿ ನಗುತ್ತಾ ಇರುವಂಥದ್ದಕ್ಕೆ ಒಂದು ಬೇಸಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರ್, ನಾನು ನಿಮ್ಮ ಮನೆಗೆ ಬಂದ ತಕ್ಷಣ ಗಮನಿಸಿದ್ದು ಒಂದು ಪಾಸಿಟಿವ್ ವೈಬ್ಸ್. ಒಂದು ಗಿಡ, ಒಳ್ಳೆ ರೀತಿಯಾದಂಥ ಗಿಡ, ಗಾಳಿ ಬೆಳಕು, ಒಳಗಡೆ ಬರ್ತಿದ್ದಂಗೆ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಪುಸ್ತಕಗಳನ್ನು ಇಟ್ಟಿದ್ದೀರಿ. ಒಂದು ಪಾಸಿಟಿವ್ ಅಟ್ಮಾಸ್ಫಿಯರಲ್ಲಿ ತಾವಿದ್ದೀವಿ. ಸೊ ಹಾಗಾಗಿ ನಿಮ್ಮ ನಗುವಿಗೆ ಅದು ಕಾರಣ ಆಗಿರ್ಬೋದು ಅಂತ ನಾನು ಭಾವಿಸ್ತೀನಿ. ಆದರೆ ನೀವು ರಾಜಕೀಯದಲ್ಲಿದ್ದವರು ಈಗಲೂ ಕೂಡ ಇದ್ದೀರಿ. ಈ ಪಾಸಿಟಿವ್ ವೈಬ್ಸು ಎಲ್ಲೋ ಒಂದು ಕಡೆ ನೀವಿರುವಂತಹ ಪಕ್ಷದಲ್ಲಿ ಇಲ್ವೇನೋ ಇವಾಗ ಅಂತ ಅನ್ನಿಸ್ತಾ ಇದೆ. ನೀವು ನೋಡಿದರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಜನಸಂಘದ ಸ್ಥಾಪನೆ ಆಗುವಂಥ ಸಂದರ್ಭ ಮಂತ್ರಿ ಆಗಿದ್ದವರು, ಈ ಆಡಳಿತ ವ್ಯವಸ್ಥೆ ದೇಶೀಯ ವಿಚಾರಗಳಿಂದ ದೂರ ಹೋಗ್ತದೆ, ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ದೇಶೀಯ ವಿಚಾರಗಳ ಹಿನ್ನೆಲೆಯಲ್ಲಿ ನಾವು ಸ್ವಾತಂತ್ರ್ಯ ಪಡ್ಕೊಂಡವರು, ಇವತ್ತು ಅದರಿಂದ ದೂರ ಹೋದ ಕಾರಣ ನನಗೆ ಇಂಥ ಅಧಿಕಾರದಲ್ಲಿ ನಾನು ಇರುವುದಿಲ್ಲ, ಆ ರೀತಿಯ ಒಂದು ಅಧಿಕಾರವನ್ನೇ ತ್ಯಜಿಸಿ ಭಾರತೀಯ ಜನಸಂಘವನ್ನು ಕಟ್ಟಿದ್ದನ್ನು ಕಂಡಿದ್ದೀರಿ. ಆ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದ ಬಗ್ಗೆ ಹೇಳೋದಿಲ್ಲ, ಕರ್ನಾಟಕದ ಬಗ್ಗೆ ಪ್ರಾಯಶಃ ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಎಲ್ಲೋ ಒಂದು ಕಡೆ ಯಾವುದು ಎಲ್ಲಿ ಮಾತಾಡಬೇಕು ಅಂತ ಹೇಳುವಂಥ ಪರಿಜ್ಞಾನ ಇಲ್ಲದೆ, ಯಾವ ವಿಚಾರ ಆಧಾರಿತವಾದಂಥ ರಾಜನೀತಿ ಮಾಡಬೇಕು ಅಂತ ಹೇಳುವಂಥ ಭಾವನೆಗಳಿಲ್ಲದೆ, ಒಟ್ಟು ಬೀದಿ ರಂಪಾಟ ಮಾಡುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು ತುಂಬ ನಮಗೆಲ್ಲ, ಇಡೀ ರಾಜ್ಯದ ಜನತೆಗೆ, ನಮಗೆ ಮಾತ್ರ ಅಲ್ಲ, ನಮ್ಮ ವಿರೋಧ ಪಕ್ಷದವರು ಕೂಡ ಭಾರತೀಯ ಜನತಾ ಪಾರ್ಟಿ ಅಂದರೆ ಹೀಗ ಅಂತ ಹೇಳುವಂಥ ಪರಿಸ್ಥಿತಿಯನ್ನು ತಂದಿಟ್ಟಿದೆ. ಇದು ನಿಜವಾಗಿ ಆಗಬಾರ್ದಿತ್ತು.